ನಾವು ವೇಸ್ಟೇಜ್ ಕಲ್ಲು ಭೂಮಿ ಮೇಲಿತ್ತು. ಹಾಂ ಸರ್. ಅದನ್ನ ತೆರವು ಮಾಡಕ್ ಸಲಕ್ಕೆ ಉಳುಮೆ ಮಾಡಕ್ಕೆ ಅನಾನುಕೂಲ ಆಗ್ತಾ ಇದೆ. ತೆರವು ಮಾಡಕ್ ಸಲುವಾಗಿ ಗಣಿಗಾರಿಕೆ ಮಾಡೋರ್ಗೆ ಹೇಳಿದ್ವಿ. ಮತ್ತೆ ಇಲ್ಲಿ ಸಿಕ್ತಂತಹ ಕಲ್ಲಿಗೆ ಕೃಷ್ಣಶಿಲೆ ಅಂತ ಕರೀತಾರೆ. ನಮಸ್ತೆ ಕರುನಾಡು, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಸಂಚಾರಿ ಸಂಜು. ಸಂಚಾರ ಮಾಡ್ತಾ ಮಾಡ್ತಾ ಮೈಸೂರಿಂದ 22 ಕಿಲೋಮೀಟರ್ ದೂರದಲ್ಲಿರೋ ಈ ಆರೋಹಳ್ಳಿಗೆ ಬಂದಿದ್ದೀನಿ. ಜನವರಿ 22ಕ್ಕಿಂತ ಮುಂಚೆ ಆರೋಹಳ್ಳಿ ಅಂತ ಯಾರಿಗಾರು ಕೇಳಿದ್ರೆ ಆರೋಹಳ್ಳಿನ ಅದೆಲ್ಲಿ ಬರುತ್ತೆ ಅಂತ ಕೇಳ್ತಿದ್ರು. ಜನವರಿ 22 ಆದಮೇಲೆ ಬಹುಶಃ ಇಡೀ ಇಂಡಿಯಾದ ಒಂದು 10-20% ಜನಗಳಿಗೆ ಈ ಆರೋಹಳ್ಳಿ ಯಾವುದು ಅಂತ ಗೊತ್ತಾಗಿದೆ. ಈ ಆರೋಹಳ್ಳಿಯ ಸ್ಪೆಷಾಲಿಟಿ ಮತ್ತು ನಾನಿಲ್ಲಿ ಏನಕ್ಕೆ ಬಂದಿದ್ದೀನಿ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಕಥೆಯನ್ನು ಕೇಳ್ಕೊಬನ್ನಿ. ಜನವರಿ 22, 2024 ನಮ್ಮ ಭಾರತೀಯರು ಹೆಮ್ಮೆ ಪಡುವಂಥ ದಿನ. ಯಾಕಂತ ಅಂದರೆ ನಮ್ಮ ಹಿಂದೂಗಳ 500 ವರ್ಷದ ಹೋರಾಟಕ್ಕೆ ಫಲಿತಾಂಶ ಸಿಕ್ಕಂಥ ದಿನ. ಅಯೋಧ್ಯೆಯ ರಾಮ ಮಂದಿರದ ಪ್ರತಿಷ್ಠಾಪನೆಯಾದಂಥ ದಿನ. ಮತ್ತು ಆ ರಾಮ ಮಂದಿರದ ನಿರ್ಮಾಣಕ್ಕೆ ನಮ್ಮ ಕರ್ನಾಟಕದ ಕೊಡುಗೆಗಳು ತುಂಬಾ ಇದೆ. ಅದರಲ್ಲಿ ಒಂದು ಆ ಬಾಲರಾಮನ ವಿಗ್ರಹದ ನಿರ್ಮಾಣಕ್ಕೆ ಬಳಸಿದಂತಹ ಆ ಕೃಷ್ಣಶಿಲೆ ನಮ್ಮ ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿರೋ ಆರೋಹಳ್ಳಿಯಲ್ಲಿ ಸಿಕ್ಕಂಥದ್ದು. ಈ ಪುಟ್ಟ ಕತೆ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನಾನು ಜನವರಿ 22ರಂದು ಅಯೋಧ್ಯೆಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಏನು ಮಾಡೋದು, ನನಗೆ ಟ್ರೈನ್ ಟಿಕೆಟ್ ಸಿಗಲಿಲ್ಲ. ಆದ್ರೂ ನಾನು ಟಿ ವಿಲಿ ಆ ರಾಮನನ್ನು ನೋಡಿಕೊಂಡು ಕಣ್ಣು ತುಂಬಿಸ್ಕೊಂಡೆ. ಮತ್ತು ಈ ಸಮಯದಲ್ಲಿ ನನಗೆ ವಿಷ್ಣುವರ್ಧನ್ ಸರ್ ಅವರ ಒಂದು ಡೈಲಾಗ್ ನೆನಪಾಗ್ತಿದೆ. ಉಳಿ ಎಟ್ಟನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗೋದಿಲ್ಲ. ನೇಗಿಲ್ ಉಳೋದ್ನ ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನೂ ಫಲ ಕೊಡೋದಿಲ್ಲ. ಹಾಗೆ ತಂದೆ ಬೈಯೋದ್ನ ಮಗ ತಪ್ಪು ಅಂತ ತಿಳ್ಕೊಂಡ್ರೆ ಯಾವ ಮಗನೂ ಮುಂದೆ ಬರೋದಕ್ಕೆ ಸಾಧ್ಯ ಆಗಲ್ಲ. ನನಗೇನಕ್ಕಪ್ಪ ಈ ಡೈಲಾಗ್ ನೆನಪಾಯ್ತು ಅಂತ ಅಂದರೆ, ನಾವೀಗೇನು ನೋಡ್ತಾ ಇದ್ವಿ ರಾಮನ ಬಾಲ ವಿಗ್ರಹ, ಅದು ಮುಂಚೆ ಒಂದು ನಾರ್ಮಲ್ ಕಲ್ಲಾಗಿತ್ತು. ಆ ಕಲ್ಲು ಈ ಆರೋಹಳ್ಳಿಯ ರಾಮದಾಸ್ ಅವರ ಒಂದು ಜಮೀನಲ್ಲಿ ಸಿಕ್ಕಿದ್ದು. ಸೊ ಇಲ್ಲೇ ಇದ್ದಾರೆ ನಮ್ಮ ರಾಮದಾಸ್ ಅವರು, ಬನ್ನಿ ಅವರನ್ನು ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ರಾಮದಾಸ್ ಅಂತ. ಹಾಂ ಸರ್, ನಿಮಗೆ ನಿಮ್ಮ ಒಂದು ಜಮೀನಲ್ಲಿ ಆ ಕಲ್ಲು ಸಿಕ್ಕಿದ್ದು ನಿಮ್ಗೆ ಹೇಗೆ ಅನ್ನಿಸ್ತಿದೆ? ಇದು ನಾವು ವೇಸ್ಟೇಜ್ ಕಲ್ಲು ಭೂಮಿ ಮೇಲಿತ್ತು. ಹಾಂ ಸರ್. ಅದನ್ನ ತೆರವು ಮಾಡಕ್ ಸಲಕ್ಕೆ ಉಳುಮೆ ಮಾಡಕ್ಕೆ ಅನಾನುಕೂಲ ಆಗ್ತಾ ಇದೆ. ತೆರವು ಮಾಡಕ್ ಸಲುವಾಗಿ ಗಣಿಗಾರಿಕೆ ಮಾಡೋರ್ಗೆ ಹೇಳಿದ್ವಿ. ಅವರು ತೆಗಿತಾ ಅದು ಮೇಲಿದ್ದ ತೆಗೆದಾಕಿದಾಗ ಪಕ್ಕದಲ್ಲಿ ಇದಿತ್ತಲ್ಲ ಅಡಿಲಿ, ಅದನ್ನ 10 ಅಡಿ ದೂರ ನಾಟ್ನಲ್ಲಿತ್ತು, ಅದು ತೆಗೆದಿದ್ರು ಅಷ್ಟೇ. ಹಾಂ. ಮತ್ತೆ ಇದೇ ಕಲ್ಲನ್ನ ಏನಕ್ಕೆ ಆರಿಸಿದ್ರು ಅಂತ ಏನಾದ್ರು ನಿಮ್ಗೆ? ಅದೆಲ್ಲ ಗೊತ್ತಿಲ್ಲ. ಅವನು ಯಾರಿಗ್ ಬೇಕೋ ಅವ್ರಿಗೆ ಅವನ ಅದೇ ಕಸಬು, ಕಲ್ಲು ಮಾರೋದು ಮಾಡೋದು ಮಟ್ಟೋದು. ಅವ್ರು ಮಾರ್ಕಂದ್ರು ಮಟ್ಕಂದ್ರು ಅನ್ನೋದ್ರ ಮೇಲೆ ಇತ್ತು. ನಮ್ಗೆ ಮುಚ್ಕೊಡಪ್ಪ ಅಂತ ಹೇಳಿದ, ಮುಚ್ಕೊಟ್ಬಿಟ್ಟ ಅಷ್ಟೇ. ಅಷ್ಟು ಮಾತ್ರ ಗೊತ್ತು ನಮ್ಗೆ. ಜನವರಿ 14ನೇ ತಾರೀಕು ಇದು ರಾಮ್ ಮೂರ್ತಿ ಆಗಿದೆ ನಿಮ್ಮ ಜಮೀನದು ಅನ್ನೋದು ವಿಷಯ ಗೊತ್ತಾದ್ದು. ಅದೇ ಈಗ ಇಡೀ ಭಾರತಕ್ಕೆ ನಿಮ್ಮ ಜಮೀನಲ್ಲಿ ಸಿಕ್ಕಿದ ಕಲ್ಲು ಅಂತ ಗೊತ್ತಾಗಿದೆ. ನಿಮಗೆ ಹೇಗೆ ಅನಿಸ್ತಿದೆ ಈ ಕ್ಷಣದಲ್ಲಿ ಅಂತ ಒಂಚೂರು ಏನಾದ್ರು ಹೇಳ್ತೀರಾ? ಅನುಪಯುಕ್ತ ಕಲ್ಲು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದ್ದು. ಇವತ್ತು ಪ್ರಪಂಚದಾದ್ಯಂತ ಆ ಮೂರ್ತಿ, ನಮ್ಮ ಈ ಶಿಲೆಯಿಂದ ಆಗಿರ್ತಕ್ಕಂಥ ಬಾಲರಾಮನನ್ನ ಪ್ರಪಂಚದಾದ್ಯಂತ ನೋಡ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ ಸರ್. ತುಂಬಾ ಥ್ಯಾಂಕ್ ಯು ಸರ್, ಇದ್ರ ಬಗ್ಗೆ ನಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಸಾಕು ಸರ್, ಥ್ಯಾಂಕ್ಸ್. ನಿಮ್ಗೆ ಆಗ್ಲೇ ಹೇಳ್ದಂಗೆ ಬಾಲರಾಮನ ವಿಗ್ರಹಕ್ಕೆ ನಿರ್ಮಾಣಕ್ಕೆ ಬಳಸಿದಂತಹ ಕಲ್ಲು ಇಲ್ಲೇನೆ ಸಿಕ್ಕಿದ್ದು. ಆಗಲೇ ಚಪ್ರ ಗಿಪ್ರ ಎಲ್ಲ ಹಾಕ್ಬಿಟ್ಟವ್ರೆ. ಮತ್ತು GT ದೇವೇಗೌಡರವರು ಇಲ್ಲಿ ದೇವಸ್ಥಾನನ ಕಟ್ತೀನಿ ಅಂತ ಕೂಡ ಒಪ್ಕೊಂಡಿದ್ದಾರೆ. ಇಲ್ಲಿ ಊರಿನ ಜನತೆಗೆ ಅದರಿಂದ ತುಂಬ ಖುಷಿಯಾಗಿದೆ. ಮತ್ತು ಸ್ನೇಹಿತರೆ, ಈ ರಾಮನ ವಿಗ್ರಹಕ್ಕೆ ಬಳಸಿರುವಂತಹ ಕಲ್ಲನ್ನ ಕೃಷ್ಣಶಿಲೆ ಅಂತ ಕರೀತಾರೆ. ಮತ್ತು ಯಾಕೆ ಇದೇ ಕಲ್ಲನ್ನ ಪರ್ಟಿಕ್ಯುಲರ್ ಆಗಿ ಚೂಸ್ ಮಾಡಿದ್ರು ಕೆತ್ತನೆಗೆ ಅಂತ ಹೇಳಿದ್ರೆ, ಬನ್ನಿ ಆ ಸ್ಥಳನ ನೋಡ್ತಾ ಮಾತಾಡ್ತಾ ಹೋಗೋಣ. ನೋಡಿ, ಇದೇ ಜಾಗದ ತಳಭಾಗದಲ್ಲಿ ರಾಮನ ಕೆತ್ತನೆಗೆ ಬಳಸಿದಂತಹ ಕಲ್ಲು ಸಿಕ್ಕಿದ್ದು. ಇದೇನೇ ಕಲ್ಲನ್ನ ಯಾಕೆ ಯೂಸ್ ಮಾಡೋದು ಅಂತ ಹೇಳೋದಾದರೆ, ಈ ಕಲ್ಲಿಗೆ ನೋಡಿ ಬಿಸಿಲು, ಫೈರು, ವಾಟರು ಮತ್ತು ರೆಸ್ಟ್ ಪ್ರೂಫ್ ಅಂತ ಶಕ್ತಿ ಇದೆ. ಈ ಕಲ್ಲು ಮೈಸೂರಿನ ಗ್ರಾಮೀಣ ಭಾಗಗಳು ಮತ್ತು HD ಕೋಟೆ ತಾಲೂಕು ಆ ಗ್ರಾಮೀಣದ ಪ್ರದೇಶಗಳಲ್ಲಿ ಮಾತ್ರ ಸಿಗೋದು. ಬೇರೆ ಕಡೆ ಸಿಗ್ಬೋದು, ರೇರು. ಆದರೆ ಈ ಜಾಗದಲ್ಲಿ ನಾರ್ಮಲಾಗಿ ಸಿಗುತ್ತೆ. ಅಣ್ಣ, ಏನಿದು ಏನು ಮಾಡ್ತಾ ಇದ್ದೀರಾ? ಇದು ನಲ್ಲಿ ಟ್ಯಾಂಕು ಬರಲಿ, ಎಲ್ಲ ಹೊರಗಡೆ ಜನ ಜಾಸ್ತಿ ಬರ್ತಾ ಇದಾರಲ್ಲ, ಅವ್ರಿಗೆ ನಲ್ಲಿ ಮಡಿಗಕ್ಕ ತೊಂಬೆ ಕಟ್ತಾ ಇದ್ದೀವಿ. ಮಾಡಿಸಿ ಅವ್ರಿಗೆ ಬಂದವ್ರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದೀವಿ. ಹೌದಾ? ಇದು ಖರ್ಚೆಲ್ಲ ಯಾರು ನೋಡ್ಕೋತಿರೋದು? ಅವರು ಜಮೀನ್ ಕಡೆಯವ್ರು ಮಾಡ್ತಾರೆ. ಜಮೀನ್ ಕಡೆಯವ್ರೆ. ನೋಡಿ, ಇಲ್ಲಿ ಇತ್ತೀಚೆಗೆ ಜನಗಳು ತುಂಬ ಜನ ಬರ್ತಿದಾರಂತ ಇಲ್ಲಿ ನೋಡೋದಕ್ಕೆ ಅಂದ್ಬಿಟ್ಟು. ಅದಕ್ಕೆ ಬಂದವ್ರಿಗೆ ಕುಡಿಯೋದಕ್ಕೆ ನೀರಿಗೆ ಉಪಯೋಗ ಆಗಲಿ ಅಂದ್ಬಿಟ್ಟು ಇಲ್ಲಿ ಒಂದು ದೊಡ್ಡ ತೊಟ್ಟಿ ಮಾಡ್ತಿದಾರಂತೆ ನೋಡಿ.
ಸ್ನೇಹಿತರೆ, ಈ ಜಾಗ ಬಂದ್ಬಿಟ್ಟು ಊರಿಂದ ಸ್ವಲ್ಪ ದೂರ ಇರೋದು. ಸೊ ಊರಿಂದ ಹೇಗೆ ಬರಬೇಕು ಅನ್ನೋದು, ಮತ್ತು ಈ ವಿಡಿಯೋನ ಮಾಡಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ಗಳನ್ನ ಮಾಡಿದ್ದೀವಿ, ಅದೆಲ್ಲ ಸೇರಿಸಿ ಒಂದು ವಿಡಿಯೋ ಬಿಹೈಂಡ್ ದ ಸೀನ್ ಅಂತ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಯಾರ್ಯಾರು ನೋಡ್ತಾ ಇದ್ದೀರಾ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ.